ಇವರು ಮೊಟ್ಟೆ ತಿನ್ನಲ್ಲ, ಅಲ್ಲಿ ನಿರ್ಮಲಾ ಸೀತಾರಾಮನ್ ಈರುಳ್ಳಿ ತಿನ್ನಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂತೀಗ? ನೀವು ತಿನ್ನೋದು ನಿಮ್ಮ ಕರ್ಮ, ನಾವೇನು ಮಾಡಲಿ ಅದಕ್ಕೆ? ತಿನ್ನೋರಿದ್ದಾರಲ್ಲ, ಇದೆಲ್ಲ ಚರ್ಚೆ ಮಾಡಬೇಕಾಗಿರೋದು. ನೀವು ಚರ್ಚೆ ಮಾಡಬೇಕಾಗಿರೋದು ಅಲ್ಲಿ ಯಾರು ಆ ಮಳೆಯಲ್ಲಿ ಮನೆಗಳು ಹೋಯ್ತಲ್ಲ, ಮಾನ್ಸೂನ್ ಅಧಿವೇಶನ ಅಂದ್ರೆ ಏನು? ಒಪ್ಪನಾದರೂ ಮಾತಾಡಿದ್ರೇನ್ರಿ? ಆ ಮನೆ ಬೀಳ್ತಾ ಇದೆ, ಸತ್ತೋಗ್ತಿದ್ದಾರೆ, ಪಾಯ ಕಾಣ್ತಿದೆ, ನಮಗೆ ಹೆಮ್ಮೆ ಇದೆ ರೀ. ಅದನ್ನೇನಾದರೂ ತೋರಿಸ್ತಾ ಇದ್ರೆ ಮಾಧ್ಯಮದವ್ರು ಮಾತ್ರ. ನಾನು ಎಲ್ಲ ಮಾಧ್ಯಮದವ್ರ ಬಗ್ಗೆ ಹೇಳ್ತಿರು, ನಾವೇ ತೋರಿಸ್ತಾ ಇರೋದು. ನೋಡಿ ಆಮೇಲೆ ಇವರೆಲ್ಲ ಮಾಡಿದಾಗ ಹೇಗೆ ಕಳ್ಳಕ್ಕಾಕರು ರೆಡಿ ಆಗ್ತಾರೆ ಅಂತೇಳಿ ಎರಡು ವಿಜುವಲ್ ತೋರಿಸ್ತೀನಿ ನೋಡಿ. ಒಂದು ಚಿನ್ನ, ಇನ್ನೊಂದು ಚಿನ್ನ ಎಸೆಯೋದು ನೋಡಿ. ಇದು ಫುಲ್ ಚಿನ್ನ. ಇವತ್ತು ಲೋಕಾಯುಕ್ತ ರೈಡ್ ವೇಳೆ ಅಲ್ಲಿ 22 ಘಟನೆಗಳು ಹೇಳಿದ್ರಲ್ಲ ಯಾರು, ಸಿದ್ದರಾಮಯ್ಯನವರು. ಆಮೇಲೆ ಇವತ್ತು 187 ಕೋಟಿ 89 ಕೋಟಿ ಹೀಗೆ ಅಧಿಕಾರಿಗಳು ತಿನ್ನೋದು. ಇವರು ಈ ಥರ ಮೇಯೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಯಥಾ ರಾಜ ತಥಾ ಪ್ರಜಾ. ರಾಜಕಾರಣಿಗಳು ತಿಂದರೆ ಅಧಿಕಾರಿಗಳು ತಿಂತಾರೆ. ರಾಜಕಾರಣಿಗಳು ಕರೆಕ್ಟ್ ಆಗಿದ್ದಿದ್ರೆ ಅಧಿಕಾರಿಗಳು ಒಂದು ಚೂರು ಮುಟ್ಟೋದಕ್ಕೆ ಧೈರ್ಯ ಇರ್ತಾ ಇರಲಿಲ್ಲ. ಇಲ್ಲೊಬ್ಬಾಕೆ ಅಫ್ಸರ್, ಅವ ಅಧಿಕಾರಿ, ಮಗಳು ಚಾಲಾಕಿ, ಅದನ್ನೆಲ್ಲ ತಗೊಂಡೋಗ್ಬಿಟ್ಟು ಪಕ್ಕದ ಮನೆಗೆ ಎಸೆದ್ಬಿಟ್ಲಂತೆ ನೋಡಿ. ಪಕ್ಕದ ಮನೆ ಎಸೆದಾಗ ಅಲ್ಲಿ ಬಿದ್ದೋಯ್ತು. ಇದು ಈ ವಿಜುವಲ್ ಇದೆಯಲ್ಲ, ಲೋಕಾಯುಕ್ತ ಅಧಿಕಾರಿಗಳು ಒಳಗೆ ಬರ್ತಾರೆ. ಇವಳು ರೆಸ್ಟ್ ರೂಮ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಟ್ಕೊಂಡು, ಚೀಲದಲ್ಲಿ ಕಟ್ಕೊಂಡು ಪಕ್ಕದ ಮನೆಗೆ ಎಸೆದು ಬಿಡ್ತಾರೆ. ಪಕ್ಕದ ಮನೆ ತೋಟಕ್ಕೇನೋ ಅದೇನಾಗ್ಬಿಡ್ತು, ಸೌಂಡ್ ಆಗ್ಬಿಡ್ತು. ಅಧಿಕಾರಿಗಳು ಎತ್ತಾಕೊಂಡ್ಬಂದರು. ಬನ್ನಿ ಇದರ ಬಗ್ಗೆ ಹೇಳ್ತೀನಿ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ ಭ್ರಷ್ಟರು ಇಂದು ಬೆಳಗ್ಗೆ ಮಳೆಯಲ್ಲೂ ಬೆವರುವಂತಾಗಿದೆ. ರಾಜ್ಯದ 55 ಕಡೆ 100ಕ್ಕೂ ಅಧಿಕ ಲೋಕಾಯುಕ್ತ ಅಧಿಕಾರಿಗಳು ಫೀಲ್ಡ್ಗಿಳಿದು ಭ್ರಷ್ಟಾಸುರರ ಬೇಟೆಯಾಡಿದ್ದಾರೆ. 55 ಅಧಿಕಾರಿಗಳು 55 ಕಡೆ 100ಕ್ಕೂ ಹೆಚ್ಚು ಅಧಿಕಾರಿಗಳು 12 ಜನರನ್ನು ಬೇಟೆಯಾಡಿದ್ದಾರೆ. ಆಗ ಸಿಕ್ಕ ಸಂಪತ್ತು ಪುರಿ ಜಗನ್ನಾಥನ ಬಳಿ ಸಿಕ್ತಲ್ಲ, ಅಷ್ಟಕ್ಕೆ ಸಮಾನವಾಗಿತ್ತು ಅಂತ ಅನಿಸುತ್ತೆ. ಬನ್ನಿ ಸ್ಟೋರಿ ನೋಡಿ. ಭ್ರಷ್ಟರ ಚಳಿ ಬಿಡಿಸಿದ ಲೋಕಾಯುಕ್ತ. ರಾಜ್ಯದಾದ್ಯಂತ 54 ಸ್ಥಳಗಳಲ್ಲಿ ರೇಡ್. ಚಿನ್ನದ ಚೀಲ ಎಸೆದ ಭ್ರಷ್ಟಾಸುರನ ಪುತ್ರಿ. ಇವತ್ತು ರಾಜ್ಯದ 55 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಮನೆ ಬಾಗಿಲನ್ನ ತಟ್ಟಿದ್ದಾರೆ. ಬೆಳಗಿನ ಜಾವದಲ್ಲಿ ನಿದ್ದೆ ಕಣ್ಣಿನಲ್ಲಿ ಮನೆ ಬಾಗಿಲು ತೆಗೆದ ಭ್ರಷ್ಟರಿಗೆ ದರ್ಶನ ಕೊಟ್ಟಿದ್ದೇ ಲೋಕಾಯುಕ್ತ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ಯಾದಗಿರಿ, ತುಮಕೂರಿನಲ್ಲಿ ತಲಾ ಓರ್ವ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತರು ತಲಾಶ್ ನಡೆಸಿದ್ದಾರೆ. ಸ್ಥಳ ಬೆಂಗಳೂರು. ಮನೆಯೋ ಖಜಾನೆಯೋ? ಭ್ರಷ್ಟರ ಚಿನ್ನದ ಕೋಟೆ ನೋಡಿ ಲೋಕ ಶಾಕ್. ಕಾನೂನು ಮಾಪನ ಇಲಾಖೆ ಡೆಪ್ಯೂಟಿ ಕಂಟ್ರೋಲರ್ 10ರಲ್ಲಿ ನಿವಾಸ ಮತ್ತು ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಮನೆಯಲ್ಲಿ ಕೋಟಿ ಹಣ, ಕೆಜಿ ಗಟ್ಲೆ ಚಿನ್ನ ಪತ್ತೆಯಾಗಿದೆ. ದಾಳಿ ವೇಳೆ 10ರಲ್ಲಿ ಮಗಳು ಅಧಿಕಾರಿಗಳ ಬಳಿ ಶೌಚಾಲಯಕ್ಕೆ ಅಂತ ಹೋಗಿ ರೂಮ್ನಿಂದ ಚಿನ್ನದ ಚೀಲವನ್ನ ಎಸ್ತಿದ್ದಾಳೆ. ತಕ್ಷಣ ಎಚ್ಚೆತ್ತ ಅಧಿಕಾರಿಗಳು ಚಿನ್ನವನ್ನ ಸೀಸ್ ಮಾಡಿದ್ದಾರೆ. ಸ್ಥಳ ತುಮಕೂರು. 7 ಕಡೆಗಳಲ್ಲಿ ಲೋಕಾದಾಳಿ. ಕೆಐಎಡಿಬಿ ಅಪರ ನಿರ್ದೇಶಕನ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಸಿಟಿ ಮುದ್ದುಕುಮಾರ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಏಕಕಾಲದಲ್ಲಿ ಒಟ್ಟು 7 ಕಡೆಗಳಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಲೇಬರ್ ಇನ್ಸ್ಪೆಕ್ಟರ್ ಚೇತನ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮೈಸೂರಿನ ಶಾರದಾ ದೇವಿ ನಗರದಲ್ಲಿರುವ ಮನೆ ಮೇಲೆ ದಾಳಿ ನಡೆದಿದೆ. ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆ ಹಿನ್ನೆಲೆ ಲೋಕಾಯುಕ್ತ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದೆ. ಒಟ್ಟಾರೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಬೆವರಿಳಿಸಿದ್ದಾರೆ. ಈಗಾಗಲೇ ಕೋಟಿ ಹಣ, ಆಸ್ತಿ ಪತ್ತೆಯಾಗಿದೆ. ಇನ್ನು ಅಕ್ರಮ ಹಣದ ಬಗ್ಗೆ ಬಯಲಿಗೆ ಬರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಯಾರು ಅಧಿಕಾರಕ್ಕೆ ಬಂದರೂ ಎಂಥದೇ ಇಷ್ಟೇ ಭ್ರಷ್ಟಾಚಾರನ ಕಡಿಮೆ ಆಯಿತಾ? ಮೋದಿಯವರು ಬಂದು ಭ್ರಷ್ಟಾಚಾರ ಕಡಿಮೆ ಆಯಿತಾ? ಸಿದ್ದರಾಮಯ್ಯ ಬಂದು ಭ್ರಷ್ಟಾಚಾರ ಕಡಿಮೆ ಆಯಿತಾ? ಕುಮಾರಸ್ವಾಮಿ ಬಂದು ಭ್ರಷ್ಟಾಚಾರ ಕಡಿಮೆ ಆಯಿತಾ? ಕಾಂಗ್ರೆಸ್ ಇದ್ದಾಗ ಆಯಿತಾ? ಇಲ್ಲ. ಇದು ನಿರಂತರವಾಗಿ ನಡೀತಾ ಇರುತ್ತೆ. ನಾವು ಸುಮ್ಮನೆ ಹೊಡೆದಾಡಿಕೊಂಡು ನಾನು ಆ ಪಾರ್ಟಿ ನಾನು ಈ ಪಾರ್ಟಿ ಬಿಟ್ಬಿಟ್ರಪ್ಪ. ನೀವು ಈ ದೇಶದ ಪಾರ್ಟಿ, ದೇಶವೇ ನಿಮಗೆ ಪಾರ್ಟಿ ಆಗಲಿ, ಸಮಾಜವೇ ನಿಮಗೆ ಪಾರ್ಟಿ ಆಗಲಿ. ಇದಕ್ಕೆ ಯಾರಾದರೂ ಕಡಿಮೆ ಬಿ ಜೆ ಪಿ ಅವಧಿಯಲ್ಲಿಲ್ಲ, ಕಾಂಗ್ರೆಸ್ ಅವಧಿಯಲ್ಲಿಲ್ಲ, ಹಿಂಗೆಲ್ಲ ಇದೆಯಾ? ಇಲ್ಲ. ನೋಡಿ, ಒಂದು ಚಿನ್ನದ ಕಥೆ ಹೇಳ್ತೀನಿ ನೋಡಿ. ಲೋಕ ರೇಡ್ ಮಾಡುತ್ತೆ ಇವತ್ತು ಅಧಿಕಾರಿ ಅತ್ತರ್ ಮನೆ ಮೇಲೆ, ಅತ್ತರಲ್ಲಿ ಅಂತೇಳಿ. ನೆಕ್ಸ್ಟ್, ಕಾನೂನು ಮಾಪನ ಇಲಾಖೆ ಅಧಿಕಾರಿ ಅವರಾಗಿರ್ತಾರೆ. ಈ ಲೋಕ ರೇಡ್ ಆಗ್ತಾ ಇದ್ದಾಗೆ ಅತ್ತರ್ ಅಲಿ ಅವರ ಪುತ್ರಿ ಅಲರ್ಟ್ ಆಗ್ತಾರೆ. ನೋಡಿ ಚಾಲಾಕಿ ಹೆಂಗಿರ್ತಾಳೆ ಅಂತೇಳಿ. ಚಾಲಾಕಿ, ಆ ಹೆಣ್ಮಗಳು ಚಾಲಾಕಿ. ಈಗ ನೀವು ನನ್ನ ಹತ್ರ ಕೇಳಬೇಡಿ, ತಂದೆ ಮಾಡಿದ್ದಾರೆ ಮಗಳಿಗೆ ಯಾಕೆ ಹಿಂಗೆ ಹೇಳ್ತೀರಿ ಅಂತ ಅಂದ್ಬಿಟ್ಟು ಕತೆ ಹೇಳಬೇಡಿ. ಆ ಕತೆ ಹೇಳೋರು ಯಾರು ಅಂತ ನನಗೆ ಗೊತ್ತಿದೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾಗ ಮೀಡಿಯಾವನ್ನು ಬೈದ್ರಲ್ಲ, ಏನ್ರಿ ಮಾತಾಡಿದ್ರಿ, ಸರಿಯಲ್ಲ, ಹಂಗೆ ಹೇಳಿಲ್ಲ ಅಂತ ಹೇಳಿದವರು FSL ರಿಪೋರ್ಟಲ್ಲಿ ಬಂತಲ್ಲ, ಹೌದು ಹೇಳಿದ್ದಾನೆ ಅಂತ ಎಲ್ಲ ಬಾಯಿ ಮುಚ್ಕೊಂಡಿದ್ರು. ಅಂಥವ್ರು ಮಾತಾಡೋದು ಗೊತ್ತಿದೆ ನನಗೆ. ಶೌಚಾಲಯಕ್ಕೆ ಹೋಗೋದಾಗಿ ಹೊರಟ ಅತ್ತರ್ ಪುತ್ರಿ, ಮನೆಯಲ್ಲಿದ್ದ ಚಿನ್ನವನ್ನೆಲ್ಲ ಹೊತ್ತೊಯ್ದ ಅತ್ತರ್ ಪುತ್ರಿ ಕೆಜಿ ಚಿನ್ನವನ್ನು ಪಕ್ಕದ ಮನೆಗೆ ಎಸೆತಾಳೆ. ಆಕೆ ಛತ್ರಿ ಪಕ್ಕದ ಮನೆಗೆ 2 kg ಚಿನ್ನದ ಬ್ಯಾಗ್ ಎಸೆದ ಅತ್ತರ್ ಮಗಳು. ಅಪ್ಪ ಹಂಗೆ, ಮಗಳು ಹಿಂಗೆ. ಬಚಾವಾದ್ಲಾ? ಇಲ್ಲ. ಬ್ಯಾಗ್ ಸೌಂಡ್ ಕೇಳಿ ಆ ಪಕ್ಕದ ಮನೆಯವರು ಅಲರ್ಟ್ ಆಗ್ತಾರೆ, ಅಧಿಕಾರಿಗಳು ಕೂಡ ಅಲರ್ಟ್ ಆಗ್ತಾರೆ. ಚಿನ್ನದ ಬ್ಯಾಗ್ ನೋಡಿ ಪಕ್ಕದ ಮನೆಯವರು ಶಾಕ್ ಆಗ್ತಾರೆ. ಆ ವಿಜುವಲ್ ರೆಡಿ ಮಾಡಿ ಇಟ್ಕೊಳ್ಳಿ, ಆ ಎಸೆದಿರೋ ವಿಜುವಲ್ ಮತ್ತು ಚಿನ್ನ ಮತ್ತೊಮ್ಮೆ. ರಿಸ್ಕ್ ಯಾಕೆ ಅಂತ ಲೋಕಾಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ ಪಕ್ಕದ ಮನೆಯವರು. ಸರ್, ಇಲ್ಲಿ ಬಿದ್ದಿದೆ ನೋಡಿ ಅಂತಂದು. ಪಕ್ಕದ ಮನೆಯಲ್ಲಿದ್ದ 2 kg ಚಿನ್ನದ ಬ್ಯಾಗ್, 25 ಲಕ್ಷ ಹಣ ಸೀಸ್ ಆಗತ್ತೆ. ಭ್ರಷ್ಟಾಸುರ ಅತ್ತರ್ ಪುತ್ರಿಯ ಪ್ಲ್ಯಾನ್ ಅಟ್ಟರ್ ಫ್ಲಾಪ್. ಆದರೆ ಚಾಲಾಕಿತನ ಎಲ್ಲಿ ಓಡುತ್ತೆ ನೋಡಿ. ನಾನು ಅದಕ್ಕೆ ಹೇಳಿದ್ದು, ಯಥಾ ರಾಜ ತಥಾ ಪ್ರಜಾ. ರಾಜಕಾರಣಿಗಳು ಭ್ರಷ್ಟರಾದರೆ ಅಧಿಕಾರಿಗಳು ಭ್ರಷ್ಟರಾಗ್ತಾರೆ, ಅಧಿಕಾರಿಗಳು ಭ್ರಷ್ಟರಾದರೆ ಆತನಿಗೆ ಲಂಚ ಕೊಡೋನು ಕೂಡ ಭ್ರಷ್ಟ ಆಗ್ತಾನೆ, ಜನಸಾಮಾನ್ಯ ಕೂಡ ಭ್ರಷ್ಟ ಆಗ್ತಾನೆ. ನೋಡಿ, ಆಕೆ ಆ ಬ್ಯಾಗ್ ಎಸಿತಾಳಲ್ಲ, ಆಗ ಆ ಬ್ಯಾಗ್ ಓಪನ್ ಆಗುತ್ತೆ. ಅದು ಆ ದುಡ್ಡದು, ಆ ಚಿನ್ನ, ಅದು 2 kg ಇತ್ತಂತೆ. 2 kg. ಅವನಿಗೆ ಹೆಂಗೆ ಧೈರ್ಯ ಬಂತು? ನೀವೇನು ಹೇಳಿದ್ರೆ, MD ಪದ್ಮನಾಭ ಇದ್ದಾನಲ್ಲ, ಈಗ ಇವತ್ತು ಸಿಕ್ಕಾಕೊಂಡಿದ್ದಾನೆ. ಅವನು ಅಂಬೇಡ್ಕರ್ ನಿಗಮದಲ್ಲಿದ್ದ. 4.69 ಕೋಟಿ ಆಗ ಭ್ರಷ್ಟಾಚಾರ ಮಾಡಿದ್ದ. ಈ ರಾಜಕಾರಣಿಗಳು ಏನು ಮಾಡ್ತಾರೆ, ಯಾರು ಸಿಕ್ಕಾಕೋತಾರೆ ನೋಡಿ, ಇವತ್ತು 12 ಜನ ಈ ರಾಜಕಾರಣಿಗಳ ಶೈಲಿ ಅಲ್ಲ ನಾನು. ಈಗ 12 ಜನ ಸಿಕ್ಕಾಕೊಂಡ್ರಲ್ಲ, ಅವ್ರು ನೋಡ್ತಾರೆ ಯಾವ ಅಧಿಕಾರಿ ಹೆಚ್ಚು ದುಡ್ಡು ಮಾಡಿದ್ದಾನೆ, ಯಾರು ಹೊಡೆದಿದ್ದಾನೆ. ನಾನು ನೆಕ್ಸ್ಟ್ ಮಂತ್ರಿ ಆದರೆ ನನಗೆ ಇವನೇ ಅಧಿಕಾರಿ ಬೇಕು. ಯಾಕೆಂದರೆ ಅವನಿಗೆ ಸೆಟಲ್ಮೆಂಟ್ ಗೊತ್ತಿರುತ್ತೆ. ಯಾರು ದುಡ್ಡು ಹೊಡೆಯದ ಪ್ರಾಮಾಣಿಕ ಅಧಿಕಾರಿಯನ್ನು ಕರೆಯೋದೇ ಇಲ್ಲ ರಾಜಕಾರಣಿಗಳು, ಯಾಕೆಂದರೆ ಅವನು ಬೇಡ. ಇವರನ್ನು ಕರ್ಕೊಂಬಂದ್ರೆ ನಾಳೆ ನೋಡಿ ಇವರು ಯಾವ ಪೋಸ್ಟಲ್ಲಿ ಇರ್ತಾರೆ, 1-2 ವರ್ಷ ಕಳೆದ ನಂತರ ಇವರನ್ನು ಕರ್ಕೊಂಬಂದ್ರೆ, ಸರ್ ನೀವೇನು ತಲೆ ಕೆಡಿಸ್ಕೊಬೇಡಿ, ಎಲ್ಲ ನಾನು ಮಾಡ್ಕೊಡ್ತೀನಿ, ನಿಮ್ದಷ್ಟು ನಮ್ದಿಷ್ಟು. ಇದರ ಸೊಂಟ ಮುರಿಯೋರು ಯಾರು? ಈ ಭ್ರಷ್ಟಾಚಾರದ ಸೊಂಟ ಮುರಿಯೋರು ಯಾರು? ಯಾವ ರಾಜಕಾರಣಿ ಬರ್ತಾನೆ? ಅವರು ಬರಬೇಕು, ಅಂಥವರಿಗೆ ಜಯಕಾರ ಹಾಕ್ಬೇಕು. ಈಗ